ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ದಿನದಲ್ಲಿ 8ನೇ ತರಗತಿ ವಿಜ್ಞಾನ ವಿಷಯದ ಎಫ್1 ಎಕ್ಸಾಮ್ಗೆ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಎಫ್1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಎಫ್1 ಎಕ್ಸಾಮ್ನ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತವೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮದು 8th SA2 ಎಕ್ಸಾಮ್ ಮುಗಿಯುವವರೆಗೆ, ಅನ್ನೋ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಇರುವಂಥ ಕ್ವಶನ್ಗಳು ಎಲ್ಲವನ್ನು ಇದೊಂದು ಚಾನಲ್ ಹಾಕ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಇದು ಪ್ರಶ್ನೆ ಪತ್ರಿಕೆ. ನಾನು ನಿಮಗೆ ಸಂಪೂರ್ಣ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, ಒಂದೇ ಮೇಲೆ ನಿಮಗೆ 2 ಭಾಗಕ್ಕೆ ಕೊಟ್ಟಿರ್ತಾರೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 1, ಸೂಕ್ಷ್ಮಜೀವಿ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಬಿ, ಆಂಟೋನಿ ವಾನ್ ಲೆವೆನ್ಹಾಕ್ ಸರಿಯಾದ ಉತ್ತರ. ಇವರು ಬ್ಯಾಕ್ಟೀರಿಯಾದಂಥ ಸೂಕ್ಷ್ಮ ಜೈವಿಕ ವಸ್ತುಗಳನ್ನು ಮೊದಲು ನೋಡಿದ ಮತ್ತು ವಿವರಿಸಿದ ವ್ಯಕ್ತಿಯಾಗಿರ್ತಾರೆ. ಇನ್ನು 2ನೇದು, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವ ಮತ್ತು ಸಸ್ಯಕ್ಕೆ ದೃಢತೆಯನ್ನು ನೀಡುವ ಭಾಗ ಯಾವುದು? ಯಾವ ಭಾಗ ಆಗಿರ್ಬೋದು? ಆಪ್ಷನ್ ಸಿ, ಕೋಶ ಭಿತ್ತಿ. ಇದು ಸರಿಯಾದ ಉತ್ತರ. ಇದು ಸಸ್ಯ ಜೀವಕೋಶಕ್ಕೆ ದೃಢತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇನ್ನು 2ನೇ ಮೇನು 1 ಅಂಕದ ಪ್ರಶ್ನೆಗಳು, 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. 3ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಆರೋಗ್ಯ ಎಂದರನ್ನು ಕೇಳಿದರೆ ಉತ್ತರ, ಆರೋಗ್ಯ ಎಂದರೆ ಕೇವಲ ರೋಗಮುಕ್ತ ಸ್ಥಿತಿಯಲ್ಲ, ಬದಲಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷವಾಗಿ ಅಥವಾ ಕ್ಷೇಮವಾಗಿ ಇರುವುದು. ಪ್ರಶ್ನೆ 4, ಜೀವಕೋಶವನ್ನು ಜೀವದ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ಎಲ್ಲ ಜೀವಿಗಳ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಮತ್ತು ಜೀವನದ ಎಲ್ಲ ಪ್ರಕ್ರಿಯೆಗಳು ಜೀವಕೋಶದ ಮಟ್ಟದಲ್ಲಿ ನಡೆಯುವುದರಿಂದ ಇದನ್ನು ಜೀವ ಮೂಲ ಘಟಕ ಎನ್ನಲಾಗುತ್ತದೆ ಅಥವಾ ಎಂದು ಕರೆಯುತ್ತಾರೆ. ಇನ್ನು 3ನೇ ಮೇನು 2 ಅಂಕದ ಪ್ರಶ್ನೆಗಳು, 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ಪ್ರಶ್ನೆ 5, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಡುವಿನ ವ್ಯತ್ಯಾಸಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ. ಏನು ಕೇಳಿದರೆ ವ್ಯತ್ಯಾಸ ಕೇಳಿದ್ದಾರೆ, ಜೊತೆಗೆ ಉದಾಹರಣೆ ಕೂಡ ಕೇಳಿದ್ದಾರೆ. ಉತ್ತರ ನೋಡಿ, ಸಾಂಕ್ರಾಮಿಕ ರೋಗಗಳು ರೋಗಕಾರಕಗಳಿಂದ ಉಂಟಾಗುತ್ತವೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಉದಾಹರಣೆಗೆ ಮಲೇರಿಯಾ, ಕೋವಿಡ್-19 ಇವೆರಡು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಓಕೆ. ಇನ್ನು ಸಾಂಕ್ರಾಮಿಕವಲ್ಲದ ರೋಗಗಳು ರೋಗಕಾರಕಗಳಿಂದ ಬರುವುದಿಲ್ಲ ಮತ್ತು ಹರಡುವುದಿಲ್ಲ. ಇವು ಜೀವನ ಶೈಲಿಯಿಂದ ಬರುತ್ತವೆ. ಉದಾಹರಣೆ ಮಧುಮೇಹ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರಿ. 6ನೇ ಪ್ರಶ್ನೆ ಯಾವುದು? ಜೀವಕೋಶದ ಪ್ರಮುಖ 3 ಭಾಗಗಳನ್ನು ಹೆಸರಿಸಿ ಮತ್ತು ನ್ಯೂಕ್ಲಿಯಸ್ನ ಕಾರ್ಯವನ್ನು ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೇವಲ ಎಫ್1ಗೆ ಮಾತ್ರವಲ್ಲ, ನಿಮ್ಮೊಂದು SA1 SA2 ಕೂಡ ರಿಪೀಟ್ ಆಗ್ತಾ ಇರ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗ ನಿಮ್ಮ ಚಾನಲಲ್ಲಿ 1ನೇ ಸೆಟ್ ಹಾಕಿದ್ದೀನಿ. ವಿಜ್ಞಾನ ವಿಷಯದ ಮೇಲೆ 1ನೇ ಸೆಟ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ಚಾನಲ್ ಹಾಕಿದ್ದೀನಿ. ಇದು 2ನೇ ಸೆಟ್ಟು ನೋಡಿ. ಭಾಗಗಳು ಕೋಶಪುರಿ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ಕಾರ್ಯ. ಇದು ಜೀವಕೋಶದ ಒಳಗಿನ ಎಲ್ಲ ಚಟುವಟಿಕೆಗಳನ್ನು ಮತ್ತು ಜೀವಕೋಶದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಸಂಶೋಧನೆ ಎಂದರೆ ಕೇವಲ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಹೆಚ್ಚಿನದಾಗಿದೆ, ವಿವರಿಸಿ. ಉತ್ತರ, ವಿಜ್ಞಾನದಲ್ಲಿ ಸಂಶೋಧನೆ ಎಂದರೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುವುದು, ಅವುಗಳಿಗೆ ಉತ್ತರ ಕಂಡುಕೊಳ್ಳಲು ಪ್ರಯೋಗಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಅವಲೋಕನಗಳ ಮೂಲಕ ನಮ್ಮ ಅರಿವನ್ನು ಸುಧಾರಿಸಿಕೊಳ್ಳುವುದಾಗಿದೆ. ಈ ರೀತಿ ನೀವು ಉತ್ತರ ಇರಬೇಕು. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಒಂದೇ ಪ್ರಶ್ನೆ ಇಲ್ಲ, 2 ಪ್ರಶ್ನೆ, 6 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಪ್ರಶ್ನೆ, ಒಂದು ಜೀವಿಯ ದೇಹದಲ್ಲಿನ ಸಂಘಟನೆಯ ವಿವಿಧ ಹಂತಗಳನ್ನು ಕ್ರಮಬದ್ಧವಾಗಿ ವಿವರಿಸಿ. ಸಂಘಟನೆಯ ವಿವಿಧ ಹಂತಗಳು ಕೇಳಿದರೆ ಉತ್ತರ, ಸಂಘಟನೆಯ ಹಂತಗಳು: ಜೀವಕೋಶ ಜೀವದ ಮೂಲ ಘಟಕ. ಇದು ಅಂಗಾಂಶ ಒಂದೇ ರೀತಿಯ ಜೀವಕೋಶಗಳ ಗುಂಪು.
ಅಂಗ ವಿವಿಧ ಅಂಗಾಂಶಗಳು ಸೇರಿ ಒಂದು ಅಂಗವಾಗುತ್ತದೆ. ಉದಾಹರಣೆ ಜಠರ ಆಗಿರ್ಬೋದು. ಇನ್ನು ಅಂಗವ್ಯೂಹ ಹಲವಾರು ಅಂಗಗಳು ಸೇರಿ ಒಂದು ಕೆಲಸ ಮಾಡುತ್ತವೆ. ಉದಾಹರಣೆ ಜೀರ್ಣಾಂಗ ವ್ಯೂಹ ಹಲವಾರು ಕೆಲಸವನ್ನು ಮಾಡುತ್ತದೆ, ಹಲವಾರು ಅಂಗಗಳು ಸೇರಿ. ಇನ್ನು ಜೀವಿ ಅಂತ ಬಂದಾಗ ಎಲ್ಲ ಅಂಗವ್ಯೂಹಗಳು ಸೇರಿ ಒಂದು ಪೂರ್ಣ ಜೀವಿ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸಾಂಕ್ರಾಮಿಕ ರೋಗಗಳು ಹರಡುವುದನ್ನು ತಡೆಗಟ್ಟಲು ನಾವು ಅನುಸರಿಸಬೇಕಾದ ಯಾವುದಾದರೂ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ಬರೆಯಿರಿ. ಸಾಂಕ್ರಾಮಿಕ ರೋಗಗಳನ್ನ ನಾವು ತಡೆಗಟ್ಟಲೆ ಏನೆಲ್ಲ ಮಾಡಬೇಕಂತ ಕೇಳಿದರೆ ನೋಡ್ಬೋದು ಇಲ್ಲಿ ಉತ್ತರ ನೀವು. ಕೈಗಳನ್ನು ಆಗಾಗ ಸಾಬೂನು ಮತ್ತು ನೀರಿನಿಂದ ತೊಳೆಯುವುದು. ಸಾಬೂನಿಂದ ಮತ್ತು ನೀರಿಂದ ತೊಳೆಯಬೇಕು. ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. ನಿಮ್ಮೆಲ್ಲ ಗೊತ್ತಿರ್ಬೋದು, ಕೋವಿಡ್-19ನಲ್ಲಿ ಮಾಸ್ಕನ್ನು ಧರಿಸ್ತಾ ಇದ್ದೀವಿ. ಇನ್ನು ವೈಯಕ್ತಿಕ ವಸ್ತುಗಳನ್ನು ಟವಲ್ ಇತ್ಯಾದಿ ಇತರರೊಂದಿಗೆ ಹಂಚಿಕೊಳ್ಳದಿರುವುದು. ನಿಮ್ಮ ಟವಲ್ ಆಗಿರ್ಬೋದು ಇವನ್ನೆಲ್ಲ ಇತರರಿಗೆ ಹಂಚಬಾರದು. ಇವು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನು 4 ಅಂಕದ ಪ್ರಶ್ನೆಗಳು ಒಂದಿರ್ತದೆ. ಟೋಟಲಾಗಿ 4 ಅಂಕ ಒಂದೇ ಪ್ರಶ್ನೆ. 10ನೇ ಪ್ರಶ್ನೆ, ನಮ್ಮ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳು ನಮಗೆ ಹೇಗೆ ಉಪಯುಕ್ತವಾಗಿವೆ? ಆಹಾರ ಮತ್ತು ಪರಿಸರ ದೃಷ್ಟಿಯಿಂದ ವಿವರಿಸಿ ಕೇಳಿದ್ದಾರೆ. ಯಾವ ರೀತಿ ನಮಗೆ ಈ ಸೂಕ್ಷ್ಮ ಜೀವಿಗಳು ಉಪಯೋಗ ಆಗ್ತವೆ? ಉತ್ತರ ನೋಡಿ. ಸೂಕ್ಷ್ಮ ಜೀವಿಗಳ ಉಪಯುಕ್ತತೆ ಮೊದಲೇದು ಆಹಾರ. ಅಂತ ಬಂದಾಗ ಇವು ಹಾಲನ್ನು ಮೊಸರಾಗಿಸಲು, ಲ್ಯಾಕ್ಟೋಬ್ಯಾಸಿಲಸ್, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಹಿಟ್ಟು ಉಬ್ಬುವಂತೆ ಮಾಡಲು ಈಸ್ಟ್ ಸಹಾಯ ಮಾಡುತ್ತವೆ. ಹಾಲನ್ನು ಮೊಸರಾಗಿಸಲು ಬೇಕು, ಮತ್ತು ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಹಿಟ್ಟು ಉಬ್ಬುವಂತೆ ಮಾಡಲು ಕೂಡ ಈ ಒಂದು ಸೂಕ್ಷ್ಮ ಜೀವಿಗಳ ಅಗತ್ಯತೆ ಇರುತ್ತದೆ. ಇನ್ನು ಪರಿಸರ ಅಂತ ಬಂದಾಗ ಪರಿಸರದಲ್ಲಿ ಯಾವ ರೀತಿ ನಮಗೆ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆ ಕೇಳಿದರೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ವಿಭಜಿಸಿ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಸೂಕ್ಷ್ಮ ಜೀವಿಗಳು ನಮಗೆಲ್ಲ ಗೊತ್ತಿರ್ಬೋದು, ಗೊಬ್ಬರ ತಯಾರಿಕೆ ಕೂಡ ಸೂಕ್ಷ್ಮ ಜೀವಿಗಳನ್ನು ಬಳಸ್ತಾರೆ. ಉದಾಹರಣೆಗೆ ಎರೆಹುಳು ಆಗಿರ್ಬೋದು. ಈ ರೀತಿ ತುಂಬ ನಮಗೆ ಕಣ್ಣಿಗೆ ಕಾಣಲಾರಂಥ ಸೂಕ್ಷ್ಮ ಜೀವಿ ಇರ್ತವೆ ಭೂಮಿಯಲ್ಲಿ. ಅವು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಇನ್ನು ಕೃಷಿ ಅಂತ ಬಂದಾಗ ರೈಜೋಬಿಯಂಥ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಸಾರಜನಕದ ಪ್ರಮಾಣವನ್ನು ಹೆಚ್ಚಿಸಿ ಫಲವತ್ತತೆ ನೀಡುತ್ತವೆ. ಉದಾಹರಣೆಗೆ ಹಾಗೆ ಹೇಳಿದ ನಿಮಗೆ ಏನು ಎರೆಹುಳ, ರೈಜೋಬಿಯಂಥ ಬ್ಯಾಕ್ಟೀರಿಯಾಗಳು. ಇಷ್ಟಾದರೆ ನಿಮ್ಮ ಒಂದು FAN ಎಕ್ಸಾಮ್ನ ವಿಜ್ಞಾನೋಶದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಈಗ ನಮ್ಮ ಚಾನಲಲ್ಲಿ 1ನೇ ಸೆಟ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು 2ನೇ ಸೆಟ್ಟು. ಸಾಧ್ಯದ ಆದರೆ ನಿಮಗೆ ಇನ್ನೊಂದು ಸೆಟ್ ಹಾಕ್ತೀನಿ. ಆಲ್ಮೋಸ್ಟ್ ನಿಮಗೆ FANಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕಿದ್ದೀನಿ. ಯಾರು ನೋಡಿ ನೋಡ್ಕೊಂಡು ಬನ್ನಿ. ಚಾನಲ್ ಹಾಕಿದ್ದೀನಿ, ಎಲ್ಲ ಕೂಡ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನಾನು ಹೇಳ್ತಾ ಇರೋದು ಕೇವಲ FAN ಪರ್ಪಸ್ ಅಲ್ಲ, ನಿಮ್ಮ SA1ಗೆ SA2 ಕೂಡ ಹೆಲ್ಪ್ ಆಗ್ತವೆ. ಒಟ್ಟಿನಲ್ಲಿ ಓದ್ಕೊಂಡಿರಿ, ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತವೆ. ಓಕೆನಾ? ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು, ಕ್ವಶನ್ ಪೇಪರ್ ಬೇಕು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ವಿಷಯದ ಹಾಕ್ತೀನಿ. ಓಕೆನಾ? ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಚಾನಲ್ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.